ನಮಸ್ಕಾರ. ಇವತ್ತಿನ ವಿಡಿಯೋ ಇನ್ಶೂರೆನ್ಸ್ ಕ್ಷೇತ್ರಕ್ಕೆ ಕಾಲಿಡಲಿರುವ ರಿಲಯನ್ಸ್ ಕಂಪನಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮೊನ್ನೆ ರಿಲಯನ್ಸ್ ನವರು FMCG ಸೆಕ್ಟರ್ಗೆ ತಮ್ಮ ಕಾಲನ್ನಿಟ್ಟರು ಮತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಬೇಕಾದಷ್ಟು ಹೊಸ ಪ್ರಾಡಕ್ಟ್ಗಳು ರಿಲಯನ್ಸ್ ಇಂದ ಬಂದಂತದ್ದು ಎಲ್ಲ ಮಳಿಗೆಗಳಿಗೂ ತಲುಪಿ ಮತ್ತು ಎಲ್ಲಾ ಭಾರತದ ನಾಗರಿಕರಿಗೂ ಲಭ್ಯ ಆಗಲಿದೆ. FMCG ಸೆಕ್ಟರ್ ಅನ್ನುವಂಥದ್ದು 9 ಲಕ್ಷ ಕೋಟಿ ಮಾರ್ಕೆಟ್ ಶೇರ್ ಇರುವಂತಹದ್ದು. ರಿಲಯನ್ಸ್ ಅವರು ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ಗಳೊಡನೆ ತಮ್ಮ ಕಾಂಪಿಟೇಷನ್ ಅನ್ನು ನಡೆಸ್ತವೆ. ಉದಾಹರಣೆಗೆ ಹಿಂದೂಸ್ತಾನ್ ಯೂನಿಲಿವರ್, ನೆಸ್ಲೆ, ಡಾಬರ್, ಟಾಟಾ ಕನ್ಸ್ಯೂಮರ್, ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ ಇತ್ಯಾದಿ. ರಿಲಯನ್ಸ್ ಇಂಡಸ್ಟ್ರೀಸ್ ಅವರಿಗೆ ಒಂದು ರೆಪ್ಯುಟೇಷನ್ ಇದೆ. ಅವರು ಯಾವ ಕ್ಷೇತ್ರಕ್ಕೆ ಕಾಲಿಟ್ಟರು ಕೂಡ ಅಲ್ಲಿ ದೊಡ್ಡ ಮಟ್ಟಿನ ಡಿಸ್ರಪ್ಷನ್ ಮತ್ತು ಡಿಸ್ಟರ್ಬೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾರೆ ಮತ್ತೆ ಹೆವಿ ಡಿಸ್ಕೌಂಟಿಂಗ್ ಅನ್ನು ಪ್ರಾರಂಭ ಮಾಡ್ತಾರೆ. ಮೊದಲು ಯಾವ ರೀತಿ ತಮ್ಮ ಜಿಯೋ ಫೋನ್ ಅನ್ನು ಮಾರುಕಟ್ಟೆಗೆ ತಂದಾಗ ಮಾಡಿದ್ರು ಆ ರೀತಿಯಲ್ಲಿ. Now Reliance Industries through its financial services division, Jio Financial Services, is planning to enter the insurance and asset management business. ಈಗ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಮುಖಾಂತರ ಇನ್ಶೂರೆನ್ಸ್ ಮತ್ತು ಅಸೆಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅಂತಂದ್ರೆ ಹಣವನ್ನು ತೆಗೆದುಕೊಂಡು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕೊಂಡು ಅದಕ್ಕೆ ಜನರಿಗೆ ಒಂದಷ್ಟು ರಿಟರ್ನ್ಸ್ ಕೊಡುವಂತ ಬಿಸ್ನೆಸ್. ರಿಲಯನ್ಸ್ ಇಂಡಸ್ಟ್ರೀಸ್ ನವರು ಲೈಫ್, ಹೆಲ್ತ್ ಇನ್ಶೂರೆನ್ಸ್ ಮತ್ತು ಮ್ಯೂಚುವಲ್ ಫಂಡ್ ಬಿಸ್ನೆಸ್ಗೂ ಕೂಡ ತಮ್ಮ ಕಾಲನ್ನಿಡುವುದು ಅತಿ ಖಚಿತವಾಗಿದೆ. ರಿಲಯನ್ಸ್ ಗ್ರೂಪ್ ನವ್ರದ್ದು ಒಂದು ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಡೀಪ್ ಪಾಕೆಟ್. ಎಷ್ಟು ಬೇಕಾದ್ರೂ ಹಣವನ್ನು ಹೂಡಬಹುದು ಮತ್ತು ಎಷ್ಟು ಸಮಯ ಬೇಕಾದ್ರೂ ಲಾಭಕ್ಕಾಗಿ ಕಾಯಬಹುದು ಮತ್ತು ಎಷ್ಟು ಬೇಕಾದ್ರೂ ಕಾಂಪಿಟೇಷನ್ ಅನ್ನು ಕೊಡಬಲ್ಲರು. ಆದ್ದರಿಂದ ಮುಂದಿನ ಕೆಲವು ದಿನಗಳಲ್ಲಿ ಈ ಕ್ಷೇತ್ರದಲ್ಲೂ ಕೂಡ ಫಿಯರ್ಸ್ ಆಗಿರುವಂತಹ ಕಾಂಪಿಟೇಷನ್ ಸ್ಟಾರ್ಟ್ ಆಗುವಂತ ಲಕ್ಷಣಗಳಿದಾವೆ. ಸದ್ಯದ ಮಟ್ಟಿಗೆ ಭಾರತದಲ್ಲಿ 50 ಕಂಪನಿಗಳು ಲೈಫ್ ಇನ್ಶೂರೆನ್ಸ್ ಅನ್ನು ಜನರಿಗೆ ಕೊಡ್ತಾ ಇದ್ದಾವೆ ಮತ್ತು 30 ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಆಪರೇಟ್ ಮಾಡ್ತಾ ಇದ್ದಾವೆ. ಮತ್ತೆ 44 ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಮ್ಯೂಚುವಲ್ ಫಂಡ್ ಮುಖಾಂತರ ಜನರಿಗೆ ಸೇವೆಯನ್ನು ಒದಗಿಸುತ್ತಾ ಬರ್ತಾ ಇದ್ದಾರೆ. Usually in many sectors the competition is not as high as the insurance and AMCs. ಅಂದರೆ ಈ ಎರಡು ಕಂಪನಿಗಳಲ್ಲಿ ಜಾಸ್ತಿ ಕಾಂಪಿಟೇಷನ್ ಇದ್ದೇ ಇರುತ್ತೆ. The large companies such as Reliance entering a sector, small companies may find it difficult to survive. ಒಮ್ಮೆ ದೊಡ್ಡ ಕಂಪನಿ ಇನ್ಶೂರೆನ್ಸ್ ಇಂತಹ ಕ್ಷೇತ್ರಕ್ಕೆ ಕಾಲಿಡಿತು ಅಂತಂದ್ರೆ ಸಣ್ಣ ಕಂಪನಿಗಳಿಗೆ ಕಾಂಪಿಟೇಷನ್ ಮಾಡೋದು ಕಷ್ಟ ಆಗುತ್ತೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಒಂದಷ್ಟು ಕನ್ಸಾಲಿಡೇಷನ್ ಆಗಿ ದೊಡ್ಡ ಕಂಪನಿಗಳು ಇನ್ನಷ್ಟು ದೊಡ್ಡದಾಗ್ತವೆ ಮತ್ತು ಸಣ್ಣ ಕಂಪನಿಗಳು ದೊಡ್ಡ ಕಂಪನಿಗಳೊಡನೆ ವಿಲೀನ ಆಗ್ತವೆ. ಅದೇ ತರನೇ ಟೆಲಿಕಾಂ ಸೆಕ್ಟರ್ ಅಲ್ಲಿ ಕೂಡ ಹಿಂದಿನ ದಿನಗಳಲ್ಲಾಗಿತ್ತು. ಜಿಯೋ ಮೊಬೈಲ್ ಮೊದಲು ಬಂದಾಗ 10 ಕಂಪನಿಗಳು ಭಾರತದಲ್ಲಿತ್ತು. ಮತ್ತೆ ಒಮ್ಮೆ ಜಿಯೋ ಪ್ರಾರಂಭ ಆದ್ಮೇಲೆ ಹೆಚ್ಚಿನ ಕಂಪನಿಗಳು ಕ್ಲೋಸ್ ಡೌನ್ ಆದವು ಮತ್ತು ಲಾಸ್ ಅನ್ನು ಅನುಭವಿಸಿದವು, ಕೆಲವು ಮರ್ಜ್ ಆಗ್ಬಿಟ್ರು. ರಿಲಯನ್ಸ್ ಇಂಡಸ್ಟ್ರೀಸ್ ಅವರಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ. ಯಾಕಂತಂದ್ರೆ ಯಾವುದೇ ಹೊಸ ಕಂಪನಿಯನ್ನು ಪ್ರಾರಂಭ ಮಾಡಿದ್ರು ಬೇಕಾದಷ್ಟು ಡಾಟಾ ಬೇಸ್ ಅವ್ರ ಹತ್ರ ಇದೆ. ಯಾಕಂತಂದ್ರೆ ಲಾರ್ಜ್ ಕಸ್ಟಮರ್ ಬೇಸ್ ಥ್ರೂ ರಿಲಯನ್ಸ್ ರಿಟೇಲ್, ರಿಲಯನ್ಸ್ ಜಿಯೋ ಅಂಡ್ ಇಟ್ಸ್ ಸಬ್ಸಿಡರೀಸ್. ಈ ಎಲ್ಲ ನೆಟ್ವರ್ಕ್ ಅನ್ನು ಬಳಸಿಕೊಂಡು ರಿಲಯನ್ಸ್ ಕಂಪನಿಯವರು ಮುಂದಿನ ದಿನಗಳಲ್ಲಿ ತಮ್ಮ ಇನ್ಶೂರೆನ್ಸ್ ಮತ್ತು ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ಗಳನ್ನು ಕಸ್ಟಮರ್ಸ್ಗೆ ಸೇಲ್ ಮಾಡಬಹುದು. ಇನ್ನೇನು ಕೆಲವು ದಿನಗಳಲ್ಲಿ RIL ಒಂದು ಡಿಮರ್ಜರ್ ಆಗುತ್ತೆ. ಫೈನಾನ್ಷಿಯಲ್ ಸರ್ವಿಸಸ್ ಬಿಸ್ನೆಸ್ ಸಪರೇಟ್ ಆಗಿ ಲಿಸ್ಟ್ ಆಗುತ್ತೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ. ಆವಾಗ ಏನಾಗ್ಬೋದು ಅಂತಂದ್ರೆ ಒಂದು ರಿಲಯನ್ಸ್ ಶೇರಿಗೆ ಒಂದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಫ್ರೀ ಆಗಿ ಕೊಡಬಹುದು. ಇನ್ನು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು ರಿಲಯನ್ಸ್ ಅವರು ಈ ಎರಡು ಹೊಸ ಎಂಟ್ರಿ ತಗೊಂಡ್ಮೇಲೆ ಅವರ ಬಿಸ್ನೆಸ್ ಹೇಗೆ ಇಂಪ್ರೂವ್ ಆಗುತ್ತೆ ಅಂತ. ಇವತ್ತು ಇನ್ನೊಂದು ಮುಖ್ಯವಾದ ಅನೌನ್ಸ್ಮೆಂಟ್. ಕನ್ನಡದಲ್ಲಿ ಒಂದು ವಿಡಿಯೋ ಇದೆ, ವಿಕ್ಸ್ ಅತಿ ಕಡಿಮೆ ಮಾರುಕಟ್ಟೆ ಮತ್ತೆ ಮೇಲಕ್ಕೆ ಅಂತ. ಇದು 6 ಗಂಟೆಗೆ ನಮ್ಮ ಡಾಕ್ಟರ್ ಭರತ್ ಚಂದ್ರ ರೋಹನ್ ಚಂದ್ರ ಚಾನೆಲ್ ಅಲ್ಲಿ ಬಂದಿದೆ. ದಯವಿಟ್ಟು ತಪ್ಪದೆ ನೋಡಿ, ಯಾಕಂದ್ರೆ ಮಾರುಕಟ್ಟೆ ಮೇಲಕ್ಕೆ ಹೋಗುತ್ತೆ ಅನ್ನುವಂಥದ್ದು ಬಹಳ ಒಳ್ಳೆಯ ನ್ಯೂಸ್. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಯಾವ ಕಂಪನಿಯಿಂದ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಖರೀದಿ ಮಾಡಿದ್ದೀರಿ?
ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.